ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ನಾನು ನಿಮ್ಮ ಶ್ರೀದೇವಿ ಹೂಗಾರ್. ನಾವು ನಮ್ಮ ಜೀವನದಲ್ಲಿ ಒಂದು ವೇಳೆ ಪರಿವರ್ತನೆಯನ್ನು ಅಳವಡಿಸ್ಕೊಳ್ಬೇಕಾಗಿದೆ, ಅಥವಾ ನನಗೆ ಒಳಗೆ ಅನ್ನಿಸ್ತಾ ಇದೆ ನನ್ನಲ್ಲಿ ಏನೋ ಬದಲಾವಣೆ ಆಗಬೇಕು ಈಗಿರುವಂಥ ಏನು ಸ್ಥಿತಿ ಇದೆ ಇದರಿಂದ ಹೊರಗೆ ಬರಬೇಕು, ಅಥವಾ ನನ್ನ ಬಿಹೇವಿಯರ್ ಪ್ಯಾಟರ್ನ್ ಸರಿ ಇಲ್ಲ ಅಂತ ನಮ್ಗೆ ಗೊತ್ತಾಗ್ತಾ ಇರುತ್ತೆ. ನಾವು ಬೆಳಗ್ಗೆ ಏಳೋದಾಗಿರ್ಬೋದು, ರಾತ್ರಿ ಮಲಗೋದಾಗಿರ್ಬೋದು, ಮೊಬೈಲನ್ನು ನೋಡ್ತಾ ಇರೋದಾಗಿರ್ಬೋದು, ಅಥವಾ ಮನೆಯಲ್ಲಿರುವಂಥ ರಿಲೇಷನ್ಶಿಪ್ನಲ್ಲಿರ್ಬೋದು, ಅಥವಾ ಫ್ರೆಂಡ್ಸ್ ಸರ್ಕಲ್ನಲ್ಲಿರ್ಬೋದು, ಅಥವಾ ಸಮಾಜದಲ್ಲಿರ್ಬೋದು, ಈವನ್ ನಾವು ಮೆಡಿಟೇಷನ್ ಮಾಡುವಂಥ ಸಮಯದಲ್ಲಿರ್ಬೋದು, ಅಥವಾ ಸಕ್ಸಸ್ನ ದಾರಿಯಲ್ಲಿ ಎಲ್ಲ ಕಡೆಗೂ ಎಲ್ಲ ಏರಿಯಾಗಳನ್ನು ನಾವು ನೋಡ್ತಾ ಹೋದ್ರೆ ಎಲ್ಲೋ ಒಂದು ಕಡೆ ನನಗೆ ಬದಲಾಗಬೇಕು, ಆ ಬದಲಾವಣೆ ಅಗತ್ಯ ಇದೆ, ನನಗೆ ಅನಿವಾರ್ಯ ಇದೆ ಅಂತ ಒಳಗೆ ಫೀಲ್ ಆಗ್ತಾ ಇರುತ್ತೆ. ಆ ಒಂದು ಥರದ ಪಶ್ಚಾತ್ತಾಪ ಒಳಗೆ ನಡೀತಾ ಇರುತ್ತೆ. ಆದರೂ ಸಮೇತ ನಾವು ಆ್ಯಕ್ಷನ್ ತಗೊಳ್ಳೋದಿಲ್ಲ. ಯೋಚನೆ ಮಾಡ್ತೀವಿ, ಪಶ್ಚಾತ್ತಾಪ ಪಡ್ತೀವಿ, ಮತ್ತೆ ಸೈಲೆಂಟ್ ಆಗ್ತೀವಿ, ಮತ್ತೆ ಅದೇ ಜೀವನಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಬಿಡ್ತೀವಿ. ಇದು ಒಬ್ಬರದಲ್ಲ, 99% ಜನರಲ್ಲಿರುವಂಥ ಸಮಸ್ಯೆ ಇದು. ನಾವು ಯಾವಾಗ ಯೋಚನೆ ಮಾಡ್ತೀವಿ ನೋಡ್ರಿ, ತಕ್ಷಣಕ್ಕೆ ಅದನ್ನು ಆ್ಯಕ್ಷನ್ನಲ್ಲಿ ಬರೋದಿಲ್ಲ, ತಕ್ಷಣಕ್ಕೆ ಅದನ್ನು ಆಕ್ಟಿವ್ ಮೋಡ್ನಲ್ಲಿ ತರೋದಿಲ್ಲ. ಹಾಗಾಗಿ 100ಕ್ಕೆ 90% ಜನ ಫೇಲ್ ಆಗ್ತಾ ಇರೋದು ಎಲ್ಲಿ, ಅನ್ಸಕ್ಸಸ್ಫುಲ್ ಆಗ್ತಾ ಇರುವಂತ ಮೂಲ ರೀಸನ್ ಯಾವುದು ಅಂದ್ರೆ ಅಂದುಕೊಂಡಿರುವಂಥದ್ದನ್ನ ಪ್ರಗತಿಯಲ್ಲಿ ತರೋದಿಲ್ಲ, ಆಕ್ಷನ್ ನಲ್ಲಿ ತರೋದಿಲ್ಲ, ಅದನ್ನ ಡಿಲೇ ಮಾಡ್ತಾ ಇರೋದು. ಅಥವಾ ಇವತ್ತು ಬೇಗ ಹೇಳಿಕ್ ನನ್ಗಾಗ್ಲಿಲ್ಲ, ನಾಳೆಯಿಂದ ಬೇಗ ಹೇಳ್ತೀನಿ, ಆದ್ರೆ ಇವತ್ತು ಹೇಳ್ಬೋದಿತ್ತು, ಅದು ಅವಕಾಶ ನನಗಿತ್ತು, ಆದ್ರೆ ನಾನು ಹೇಳಿಲ್ಲ ಅಂದ್ರೆ ಇದ್ರ ಅರ್ಥ ಏನು, ನಾನು ಡಿಲೇ ಮಾಡ್ತಾ ಇದ್ದೀನಿ. ಹಾಗಾದ್ರೆ ನಾನು ಡಿಲೇ ಮಾಡ್ತಾ ಇದ್ದೀನಿ ಅಂದ್ರೆ ಇದರ ಅರ್ಥ ನೆನ್ಪಿಟ್ಕೊಡ್ರಿ, ನೀವೇನು ಮಾಡ್ಬೇಕಂತ ಇದ್ದೀರಿ ಆದ್ರೂ ನೀವು ಮಾಡ್ತಾ ಇಲ್ಲ, ಏನ್ ತಪ್ಪು ನಡೀತಾ ಇದೆ ಅಂತ ನಿಮ್ಗೆ ಗೊತ್ತಾಗ್ತಾ ಇದೆ, ಆ ತಪ್ಪನ್ನ ಸುಧಾರಣೆ ಮಾಡ್ತಾ ಇಲ್ಲ ನೀವು ಅಂದ್ರ ಯಾವ ರೀತಿ ಡಿಪ್ರೆಷನು, ಎಂಗ್ಸೈಟಿ, ಶಾರೀರಿಕ ಸಮಸ್ಯೆ, ರೋಗ ರುಜಿನ ಈ ರೀತಿ ಯಾವ ರೀತಿ ನಮ್ಮೊಳಗೆ ಇರುತ್ತೆ ನೋಡ್ರಿ, ಅದೇ ರೀತಿ ಈ ಒಂದು ಸ್ವಭಾವಕ್ಕೆ ಅಕ್ರೇಸಿಯಾ ಅನ್ನುವಂಥ ಒಂದು ರೋಗದ ಹೆಸರಿದೆ. ಅಂದ್ರೆ ಅಕ್ರೇಸಿಯಾ ಅಂದ್ರೆ ಏನು ಅಂದ್ರೆ ಡಿಲೇ ಮಾಡ್ತಾ ಇರೋದು, ಯೋಚನೆ ಮಾಡೋದು ಬಿಟ್ಟು ಹಾಕೋದು, ಆಕ್ಷನ್ ತಗೊಳ್ಳೋದಿಲ್ಲ. ಈ ರೀತಿ ಇಡೀ ಜೀವನ ಮುಗ್ದೇ ಹೋಗಿದೆ. ಇವತ್ತು ನಿಮ್ಮ ವಯಸ್ಸನ್ನ ಏನಾದ್ರೂ ನೀವು ಪರಿಗಣನೆ ಮಾಡಿ ನೋಡಿದ್ರ, ನಿಮ್ಮ ಯಾವಾಗ ತಿಳುವಳಿಕೆ ಬಂದಿದೆ, ನಮ್ಗೆ ತಿಳುವಳಿಕೆ ಬಂದು ಸುಮಾರು 15ನೇ ವರ್ಷಕ್ಕೆ ನಮ್ಗೆ ಗೊತ್ತಾಗಿರುತ್ತೆ ನಾನು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು. ನನ್ನ ಬಾಲ್ಯದ ಒಂದು ಹಂತವನ್ನ ನಾವು ತಲುಪಿರ್ತೀವಿ. ಹೈಸ್ಕೂಲ್ ಲೆವೆಲಿಗೆ ಬಂದಾಗ ನನಗೆ ಸರಿ ತಪ್ಪು ಎಲ್ಲಾನು ಅರ್ಥ ಆಗುತ್ತೆ. ಆ 15ನೇ ವಯಸ್ಸಿನಿಂದ ಇಲ್ಲಿಯವರೆಗೂ ಸಮೇತ ನಾವು ಎಲ್ಲೆಲ್ಲಿ ತಪ್ಪಾಗ್ತಾ ಇದೆ ಅಂತ ಗೊತ್ತಾಗಿದೆ ನೋಡ್ರಿ, ಅದನ್ನ ತಿದ್ದಿಕೊಳ್ಳೋದಕ್ಕೆ ಯಾವುದೇ ಆಕ್ಷನ್ಗಳು ತಗೊಳ್ಳಿಲ್ಲ. ನನ್ನ ಪಕ್ಕದಲ್ಲಿರುವಂತಹ ನನ್ನ ಫ್ರೆಂಡು 100ಗೆ 80% ತಗೊಂಡಾಗ್ಲು ನಾನು ತಗೊಂಡಿಲ್ಲ ಅನ್ನುವಂಥ ನನ್ನ ಪಶ್ಚಾತ್ತಾಪ ಇತ್ತು, ನಾನು ಏನ್ ಮಾಡಲಿಲ್ಲ ಅನ್ನುವಂಥದ್ದು ನನ್ಗೆ ಗೊತ್ತಿತ್ತು. ನನ್ನ ತಪ್ಪುಗಳು ನನಗೆ ಗೊತ್ತಿದ ಮೇಲೂ ನನಗೆ ಇನ್ನೂ 1 ವರ್ಷ ನನಗೆ ಅವಕಾಶ ಇತ್ತು, ಪುನಃ ನಾನು ಆಕ್ಷನ್ ಟೇಕರ್ ಆದ್ರ 80 ಅಲ್ಲ 90 ತಗೊಳ್ಳುವಂತ ಅವಕಾಶ ಇತ್ತು. ಆದ್ರೆ ಆ 80ಯನ್ನ ನೋಡ್ಕೊಂಡು ಕಸಿವಿಸಿ ಮಾಡ್ಕೊಂಡು ಟೆನ್ಷನ್ ಮಾಡ್ಕೊಂಡು ಹಣೆ ಬರಕ್ಕೆ ಅಳುತ್ತಾ ಕೂರೋದು, ಇದೆಲ್ಲವನ್ನ ಮಾಡಿ ಹೊರತಾಗಿ ನಾವು ಆಕ್ಷನ್ ತಗೊಳ್ಳಿಲ್ಲ. ಸೊ ಹಾಗಾಗಿ ನಮ್ಮ ಟ್ರೈನಿಂಗ್ ಇಂಡಸ್ಟ್ರಿ ಈ ಅಕ್ರೇಸಿಯಾ ಅನ್ನುವಂಥ ರೋಗ ಯಾರ್ಯಾರಿಗೆ ಅಡಿಕ್ಟ್ ಆಗಿದೆ ನೋಡ್ರಿ, ಅವರನ್ನೆಲ್ಲ ಹೊರಗೆ ತರೋದಕ್ಕೆ ಬಹಳ ದೊಡ್ಡ ಲೆವೆಲ್ ಅಲ್ಲಿ ವರ್ಕ್ ಮಾಡ್ತಾ ಇದೆ. ಇವತ್ತು ನ್ಯಾಷನಲ್ ಲೆವೆಲ್ ಅಲ್ಲಿ ಬಹಳ ದೊಡ್ಡ ಕೆಲಸ ನಡೀತಾ ಇದೆ. ಯಾವುದ್ರ ಮೇಲೆ ಅಂದ್ರೆ ಈ ಅಕ್ರೇಸಿಯಾದಿಂದ ಹೊರಗೆ ತರೋದಕ್ಕೆ ಜನರಿಗೆ. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಇದರ ಅವಕಾಶ ಇದೆ ನೋಡ್ರಿ, ಅದು ಬಹಳ ಕಡಿಮೆ ಇದೆ. ನನ್ಗನ್ನಿಸುತ್ತೆ 1% 2% ಯಾರು ಕೆಲವೊಂದು ಟ್ರೈನರ್ಸು ಸಪೋರ್ಟ್ ಮಾಡ್ತಾ ಇರ್ಬೋದು, ವರ್ಕ್ ಮಾಡ್ತಾ ಇರ್ಬೋದು. ಬಟ್ ಉಳಿದರೆ ಬಹಳ ದೊಡ್ಡ ಲೆವೆಲ್ ಅಲ್ಲಿ ಮಾಡಬೇಕಾಗಿರುವಂತಹ ಕೆಲಸ ಇದೆ ನೋಡ್ರಿ, ಇವತ್ತದು ನಡೀತಾ ಇಲ್ಲ. ಹಾಗಾಗಿ ನಾವು ಇದೀಗ ಈ ಒಂದು ಅಕ್ರೇಸಿಯಾಲಿಂದ ಹೊರಗೆ ತರೋದಕ್ಕೆ, ಆಕ್ಷನ್ ಟೇಕರ್ ಆಗಿ ಜೀವನವನ್ನ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ, ಯಾವುದನ್ನ ಥಿಂಕ್ ಮಾಡ್ತಾರ ಅದನ್ನ ತನ್ನ ಕಾರ್ಯದಲ್ಲಿ ತಕ್ಷಣಕ್ಕೆ ಮಾಡುವಂತಹ ವೈಬ್ರೇಷನ್ ಎಲ್ಲಿ ಆಕ್ಟಿವ್ ಮಾಡಬೇಕಾಗುತ್ತೆ ಅಂದ್ರೆ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಅಲ್ಲಿ. ಹಾಗಾಗಿ ಈ ಮೈಂಡ್ ಪವರ್ ಅನ್ನುವಂಥ ಒಂದು ವಿಶೇಷವಾಗಿರುವಂಥ ಕೋರ್ಸ್ ಅನ್ನ 21 ಡೇಸ್ ನಾವು ಮಾಡೋದಕ್ಕೆ ರೆಡಿಯಾಗಿದೆ. ಹಾಗಾಗಿ ಇದು ಒಂದು ನಿಮ್ಗಿರುವಂತ ಅವಕಾಶ. ಆಕಾಶಕ್ಕಿಂತನೂ ದೊಡ್ಡದು ಯಾವುದಾದ್ರೂ ಇದ್ರೆ ಅದು ಅವಕಾಶ. ಸುಮಾರು 3 ವರ್ಷಗಳ ನಂತರ ಈ ಕೋರ್ಸ್ ಅನ್ನ ನಾವು ಲಾಂಚ್ ಮಾಡ್ತಾ ಇದ್ದೀವಿ. 3 ವರ್ಷದ ಹಿಂದೆ ಒಂದು ಸಲ ಅದನ್ನ ನಾವು ಮಾಡಿವಿ, ಅದು ಒಳ್ಳೆ ರಿಸಲ್ಟ್ ಬಂತು. ಆನಂತರ ಮತ್ತೆ ಬೇರೆ ಬೇರೆ ಕೋರ್ಸ್ಗಳಲ್ಲಿ ನಾವು ಬ್ಯುಸಿ ಆಗಿಬಿಟ್ಟಿವಿ. ಈಗ ಪುನಃ ಮತ್ತೆ ನಾವು ಇದರ ಮೇಲೆ ವರ್ಕ್ ಮಾಡ್ತಾ ಇದ್ದೀವಿ. ಹಾಗಾಗಿ
ಈ ಆಕಾಶಕ್ಕಿಂತ ದೊಡ್ಡದಿರುವಂಥ ಅವಕಾಶ ನಿಮಗೂ ಸಮೇತ ಹುಡುಕಿಕೊಂಡು ಬಂದಿದೆ. 21 ಡೇಸ್ ನೀವು ನನ್ನ ಜೊತೆಗೆ ವರ್ಕ್ ಮಾಡಬೇಕಾಗುತ್ತೆ. ಆಕ್ಟಿವಿಟಿ ಬೇಸ್ ಇರುವಂಥ ಒಂದು ಕೋರ್ಸನ್ನು ನಾನು ಲಾಂಚ್ ಮಾಡ್ತಾ ಇದ್ದೀನಿ. ಮತ್ತೆ ನೆನ್ಪಿಡ್ರಿ, ಯಾವಾಗಲೂ ನಮಗೆ ಕಲಿಕೆ ಅನ್ನುವಂಥ ಲರ್ನಿಂಗ್ ಅನ್ನುವಂಥದ್ದಿದೆ ನೋಡ್ರಿ, ಅದು ಓದೋದ್ರಿಂದ, ಬರೆಯೋದ್ರಿಂದ, ಮಾತಾಡೋದ್ರಿಂದ ಈ ಎಲ್ಲವುಗಳ ಮೂಲಕ ಬರುತ್ತೆ ಅಂತ ಹೇಳಿ ನಾವು ಅನ್ಕೊಂಡಿವಿ. ಇದರ ಜೊತೆಗೆ ಇನ್ನೊಂದು ಅತ್ಯಂತ ಅದ್ಭುತವಾಗಿರುವಂಥ ಕಲಿಕೆಯ ಮೂಲ ಯಾವುದು ಅಂದ್ರೆ ಆಕ್ಟಿವಿಟಿ ಬೇಸ್ಡ್, ಅಂದ್ರೆ ಚಟುವಟಿಕೆ ಆಧಾರಿತ ಕಲಿಕೆ. ಸೊ ಹಾಗಾಗಿ ಯಾವಾಗ ನಾವು ನಮ್ಮ ಕೈಯಿಂದ ಮಾಡ್ತೀವಿ, ಕಣ್ಣಿನಿಂದ ನೋಡ್ತೀವಿ, ನನ್ನ ಮನಸ್ಸಿನಿಂದ ಅದನ್ನ ಮೆಹಸೂಸ್ ಮಾಡ್ತಾ ಇರ್ತೀವಿ, ಕಿವಿಯಿಂದ ಆ ಶಬ್ದವನ್ನ ನಾವು ಆಲಿಸ್ತಾ ಇರ್ತೀವಿ, ಅದ್ರ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ, ಈ ಎಲ್ಲಾ ಏರಿಯಾಗಳು ಒಂದು ಆಕ್ಟಿವಿಟಿಯಲ್ಲ ಏನಾಗುತ್ತೆ ಅಂದ್ರೆ ತೊಡಗಿಸಿಕೊಳ್ಳುತ್ತೆ. ಅವಾಗ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಅದನ್ನ ಗ್ರಹಿಸುತ್ತೆ, ಹಿಡಿದುಕೊಳ್ಳುತ್ತೆ. ಯಾವಾಗ ಸಬ್ಕಾನ್ಶಿಯಸ್ ಮೈಂಡ್ ಗ್ರಹಿಸುತ್ತೆ ನೋಡ್ರಿ, ಅವಾಗ ಅದು ಏನ್ ಮಾಡುತ್ತೆ ಅಂದ್ರೆ ನಿಮ್ಗೆ ಪುಷ್ ಮಾಡುತ್ತೆ, ಅದು ಜಾಗೃತ ಅವಸ್ಥೆಗೆ ಬರುತ್ತೆ. ನಿಮ್ಮ ಜೊತೆಗೆ ಎಲ್ಲಿಯ ತನಕ ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಸಪೋರ್ಟ್ ಮಾಡೋದಿಲ್ಲ, ಅಲ್ಲಿ ತನಕ ಸಕ್ಸಸ್ ಅಂತಿದೆ ನೋಡ್ರಿ, ಅದು ಬರೀ ಕನಸಿನ ಮಾತಿದೆ. ಅಂದುಕೊಳ್ಳೋದಕ್ಕೆ ಎಲ್ಲರೂ ಅನ್ಕೊಳ್ತಾರೆ. ನೆನ್ಪಿಟ್ಕೊರು, ಕನಸುಗಳು ಎಲ್ಲರೂ ನೋಡಿರ್ತಾರೆ. ಜಗತ್ತಿನ ಯಾವ ವ್ಯಕ್ತಿ ಇದ್ದಾನೆ ಹೇಳ್ರಿ ನಾನು ಬಡವನಾಗಿರ್ಬೇಕು ಅಂತ? ಇಲ್ಲ, ಎಲ್ಲರಿಗೂ ಶ್ರೀಮಂತ ಆಗೋದಿದೆ. ಆದ್ರೆ ಶ್ರೀಮಂತ ಆಗೋದಕ್ಕೆ ಏನ್ ಆಕ್ಷನ್ ತಗೊಂಡಿರಿ ನೀವು? ನನ್ನ ಪ್ರಶ್ನೆ. ಎಲ್ಲರಿಗೂ ಅನಿಸುತ್ತೆ ಹೆಲ್ದಿ ಆಗಿರ್ಬೇಕು, ನಾನು ಹೆಲ್ದಿ ಆಗಿರ್ಬೇಕು. ಎಸ್, ಅನ್ಕೊಂಡಿರಿ, ಡ್ರೀಮ್ ಇದೆ ನಿಮ್ದು, ಹೆಲ್ದಿ ಆಗಿರ್ಬೇಕು, ಹೀರೋ ತರ ಹೀರೋಯಿನ್ ತರ ಇರಬೇಕು. ಹಾಗಾದ್ರೆ ಅದಕ್ಕಾಗಿ ಏನಾದ್ರೂ ಆಕ್ಷನ್ ತಗೊಂಡಿದ್ರಿ? ನೋ, ಝೀರೋ ಆಕ್ಷನ್. ಎಲ್ಲರಿಗೂ ಅನಿಸುತ್ತೆ ನನ್ನ ಫ್ಯಾಮಿಲಿ ಅಂದ್ರೆ ಬಹಳ ಗುಡ್ ಫ್ಯಾಮಿಲಿ ಇರಬೇಕು, ಒಳ್ಳೇದಿರ್ಬೇಕು, ನನ್ನ ರಾಜ ರಾಣಿ ತರ ನಾವೆಲ್ಲ ಇರಬೇಕು, ನಮ್ಮ ಫ್ಯಾಮಿಲಿ ಎಲ್ಲ ನೋಡಿ ಅದು ಅರ್ಥ ಮಾಡ್ಕೋಬೇಕು, ಮಾದರಿ ಕುಟುಂಬ ನಂದು ಇರಬೇಕು. ಎಸ್, ಹಾಗಾದ್ರೆ ಅದಕ್ಕಾಗಿ ಏನ ಆಕ್ಷನ್ ತಗೊಂಡಿರಿ ನೀವು? ಎಷ್ಟು ಹೊಂದಾಣಿಕೆ ನಿಮ್ಮ ಮನೆಯಲ್ಲಿದೆ ಯೋಚನೆ ಮಾಡ್ಬೇಕಲ್ಲ. ನಾನು ಸಕ್ಸಸ್ ಆಗ್ಬೇಕು, ಸಕ್ಸಸ್ ಆಗ್ಬೇಕು, ಸಕ್ಸಸ್ ಆಗ್ಬೇಕು, ಬರೀ ಹಾಸಿಗೆಯಲ್ಲಿ ಮಲ್ಕೊಂಡು ಸಕ್ಸಸ್ ಆಗ್ಬೇಕಂದ್ರೆ ಯಾವತ್ತೂ ಅದು ಸಾಧ್ಯ ಇಲ್ಲ. ಸಕ್ಸಸ್ಗಾಗಿ ಯಾವ ಆಕ್ಷನ್ ಅನ್ನ ತಗೊಂಡಿರಿ? ನನ್ನ ಪ್ರಶ್ನೆ ನಿಮ್ಗೆ. ಬಹಳಷ್ಟು ಜನರಿಗೆ ಅನಿಸುತ್ತೆ ಮೆಡಿಟೇಷನ್ ಮಾಡೋದ್ರಿಂದ ಬಹಳ ಗುಡ್ ಫೀಲ್ ಆಗುತ್ತೆ, ಹೀಲಿಂಗ್ ನಮ್ಮೊಳಗೆ ನಡೆಯುತ್ತೆ ಅಂತ ಗೊತ್ತಿದೆ, ಪರಾತ್ಪರ ಶಕ್ತಿಯೊಂದಿಗೆ ನಾನು ಜೋಡಿಸ್ಕೊಳ್ತೀನಿ ಅಂತ ನಮ್ಗೆ ಎಲ್ಲರಿಗೂ ಗೊತ್ತಿದೆ. ಮೆಡಿಟೇಷನ್ ಯಾರು ಮಾಡ್ತಾ ಇದ್ದೀವಿ? ಆಕ್ಷನ್. ಸೊ ಹಾಗಾಗಿ ಪರಿವರ್ತನೆ, ಮಹಾಪರಿವರ್ತನೆ ಅನ್ನುವಂಥದ್ದು ಎಲ್ಲಿ ನಡೆಯುತ್ತೆ ಅಂದ್ರ ಆಕ್ಷನ್ಗಳಲ್ಲಿ ನಡೆಯುತ್ತೆ. ಹಾಗಾಗಿ ಈ ಸಲ ಓನ್ಲಿ ಆಕ್ಷನ್ ಟೇಕರ್ಸ್ ಅನ್ನ ನಮ್ಗೆ ರೆಡಿ ಮಾಡೋದಿದೆ. ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ನ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಒಂದು ಬಹಳ ದೊಡ್ಡ ಪರಿವರ್ತನೆಯನ್ನ ಮಾಡಬೇಕು ಅಂತ ನಾವಂತೂ ಟೊಂಕ ಕಟ್ಟಿ ನಿಂತೀವಿ. ನಮ್ಮ ಟೀಮ್ ಅಂತೂ ನಮಗೆ ಸಪೋರ್ಟ್ ಮಾಡ್ತಾನೆ ಇದೆ. ಈಗ ಈ ಅವಕಾಶ ನಿಮ್ಗೂ ಸಮೇತ ಬಂದಿದೆ. ಸುಮ್ಮನೆ ಸ್ಕ್ರೋಲ್ ಮಾಡೋದ್ರಿಂದ, ಒಂದ್ ವಿಡಿಯೋದಿಂದ ಇನ್ನೊಂದು ವಿಡಿಯೋ ನೋಡೋದ್ರಿಂದ ನಾವು ಪರಿವರ್ತನೆ ಆಗೋದಿಲ್ಲ. ಒಂದ್ ಟ್ರೈನರ್ಲಿಂದ ಫ್ರೀ ತಗೊಂಡಿವಿ, ಆ ಟ್ರೈನರ್ ಅನ್ನ ಬಿಟ್ಟಿವಿ, ಇನ್ನೊಬ್ರು ಯಾರು ಫ್ರೀ ಕೊಡ್ತಾ ಇದ್ದಾರೆ, ಮತ್ತೆ ನಾನು ಫ್ರೀ. ಈ ಫ್ರೀಗಳ ಮೈಂಡ್ ಸೆಟ್ ಇದೆ ನೋಡ್ರಿ, ದಯವಿಟ್ಟು ಅದರಿಂದ ಹೊರಗೆ ಬರ್ರಿ ನೀವು. ಈ ಫ್ರೀಗಳು ಯಾವತ್ತೂ ನಮಗೆ ಉದ್ಧಾರ ಮಾಡೋದಿಲ್ಲ. ಫ್ರೀಗಳು ಕೇವಲ ನಮಗೆ ವಿಚಾರಗಳನ್ನ ವಿನಿಮಯ ಮಾಡುತ್ತೆ ಹೊರತಾಗಿ ವ್ಯಕ್ತಿತ್ವವನ್ನ ವಿಕಸನ ಮಾಡೋದಿಲ್ಲ. ಹಾಗಾಗಿ ನಿಮ್ಮೊಳಗೊಂದು ಪರಿವರ್ತನೆಯ ಒಂದು ಜುನೂನ್, ಆ ಒಂದು ಹುಚ್ಚಿದೆ, ನಾನೇನೋ ಮಾಡಬೇಕು ಅಂತಿದ್ರ ನಿಮ್ಗೂ ಒಬ್ಬ ಕೋಚ್ನ ಅಗತ್ಯ ಇದೆ, ಒಬ್ಬ ಗೈಡ್ನ ಅಗತ್ಯ ಇದೆ, ಒಬ್ಬ ಮೆಂಟರ್ನ ಅಗತ್ಯ ಇದೆ. ನೀವು ನೋಡ್ರಿ, ವಿದೌಟ್ ಗುರು ಜಗತ್ತಲ್ಲಿ ಯಾರು ಸಕ್ಸಸ್ ಆಗಿಲ್ಲ, ಆಗೋದು ಇಲ್ಲ. ಇದು ನಾನು 100ಕ್ಕೆ 100 ಹೇಳ್ತೀನಿ. ನೋಡ್ರಿ, ಕೃಷ್ಣ, ರಾಮ, ವಿವೇಕಾನಂದರು, ಡಾಕ್ಟರ್ BR ಅಂಬೇಡ್ಕರ್, ಪ್ರತಿಯೊಬ್ಬರಿಗೂ ಗುರು ಇದ್ರು. ನೀವು ವಿದೌಟ್ ಗುರು ನಾನು ಫೀಲ್ಡಿಗೆ ಇಳಿತೀನಿ, ನಾನು ಸ್ಟ್ರಗಲ್ ಮಾಡ್ತೀನಿ, ನನ್ನ ಲೈಫ್ನಲ್ಲಿ ಸಕ್ಸಸ್ ಆಗ್ತೀನಿ ಅಂತಿದೆ ನೋಡ್ರಿ, ಇದು ಹುಚ್ಚರ ತರ ಯೋಚನೆ ಮಾಡೋದು. ನಮ್ಗೆ ಬಹಳ ಸಲ ಹೇಳ್ತಾರೆ, ಏಕಲವ್ಯನ ಉದಾಹರಣೆ ಹೇಳ್ತಾರೆ. ಆದ್ರೆ ಏಕಲವ್ಯನು ಸಮೇತ ದ್ರೋಣಾಚಾರ್ಯರ ಗೈಡೆನ್ಸ್ ನಲ್ಲಿನೇ ಪ್ರಾರಂಭ ಮಾಡಿದ್ದು ಅನ್ನುವಂಥದ್ದು ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ವಾದ ವಿವಾದ ಮಾಡೋದ್ರಿಂದ ನಾವು ಸಕ್ಸಸ್ ಆಗೋದಿಲ್ಲ. ನಾವು ಲರ್ನಿಂಗ್ ಜೊತೆಗೆ ಇದ್ದಾಗ ಸಕ್ಸಸ್ ಆಗ್ತೀವಿ. ನಮ್ಗಿಂತನೂ ದೊಡ್ಡ ಹೈ ಫ್ರೀಕ್ವೆನ್ಸಿ, ಹೈ ವೈಬ್ರೇಷನ್ ಜೊತೆ ಕನೆಕ್ಟ್ ಆಗೋದ್ರಿಂದ ನಾವು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಈ ಸಕ್ಸಸ್ನ ಮೂಲ ಸೂತ್ರಗಳು ನೀವೇನಾದ್ರೂ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಲೈಫ್ನ 7 ಏರಿಯಾಗಳನ್ನ ನಿಮಗೆ ಕವರ್ ಮಾಡಬೇಕಾಗಿದೆ. 21 ಹ್ಯಾಬಿಟ್ಸ್ಗಳನ್ನ ನಿಮ್ಮಲ್ಲಿ ಬಿಲ್ಡ್ ಮಾಡಬೇಕಾಗಿದೆ ಅಂದ್ರೆ ಈ ಕೋರ್ಸ್ ಕೇವಲ ನಿಮ್ಮ ಸಲುವಾಗಿದೆ. ಮತ್ತೆ ಲಿಮಿಟೆಡ್ ಸೀಟ್ಗಳಿವೆ ಎನ್ನುವಂತ ಮಾಹಿತಿಯನ್ನ ಕೊಡ್ತಾ ಎಲ್ಲರಿಗೂ ಇನ್ನೊಂದು ಸಲ ಶರಣಾರ್ಥಿ. ಧನ್ಯವಾದ. ಥ್ಯಾಂಕ್ ಯು.